ಗುಡ್ ಈವ್ನಿಂಗ್ ಎವ್ರಿವನ್. ಜೀವನದ ವಾಕ್ಯ 4ನೇ ದಿನಕ್ಕೆ ಸ್ವಾಗತ. ಈ ದಿನದ ವಾಕ್ಯದ ಭಾಗವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 23. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. ಆತನು ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಹಾಲೆಲೂಯ. ಇಲ್ಲಿ ದೇವರ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ನನಗೆ ಕುರುಬನು ಎಂಬುದಾಗಿ ತನ್ನನ್ನು ತಾನು ಆ ಒಂದು ಕುರುಬನಿಗೆ ಹೋಲಿಕೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ದೇವರು ನಮಗೆ ಕುರುಬನು ಅಂತ ನಾವು ನೋಡುವಾಗ ಆತನ ಮಕ್ಕಳಾದಂಥ ನಾವೆಲ್ಲರೂ ಸಹ ಆತನ ಕುರಿಮರಿಗಳಾಗಿದ್ದೇವೆ. ಯಾಕೆ ದೇವರು ತನ್ನನ್ನು ತಾನು ಆ ಕುರುಬನಿಗೆ ಹೋಲಿಸಿಕೊಳ್ತಾ ಇದ್ದೇನೆ ಅಂತ ನಾವು ನೋಡುವಾಗ, ಉದಾಹರಣೆಗೆ ಈ ಲೋಕದಲ್ಲಿ, ಪ್ರಪಂಚದಲ್ಲಿ ಅನೇಕ ಕುರಿ ಕಾಯುವಂತಹ ಕುರುಬರಿದ್ದಾರೆ. ಅವರು ಮಾಡುವಂತ ಕಾರ್ಯ ಏನಂತ ನಾವು ನೋಡುವಾಗ, ದಿನದ ಪ್ರಾರಂಭದಲ್ಲಿ ಬೆಳಗಿನ ಜಾವದಲ್ಲಿ ಆ ಮಂದೆಯಲ್ಲಿರುವಂತಹ ಎಲ್ಲಾ ಕುರಿಮರಿಗಳನ್ನು ಕರೆದುಕೊಂಡು ಆ ಒಂದು ಅಡವಿಯ ಪ್ರದೇಶಕ್ಕೆ ಹೋಗ್ತಾರೆ. ಯಾಕೆ ಅಂತ ನೋಡುವಾಗ, ಅವುಗಳಿಗೆ ಬೇಕಾದ ಆಹಾರವನ್ನು ಒದಗಿಸಲು, ಅವುಗಳಿಗೆ ಬಾಯಾರಿದಾಗ ಆ ಒಂದು ಅಡವಿಯಲ್ಲಿ ಯಾವ ಸ್ಥಳದಲ್ಲಿ ನೀರಿದೆ ಎಂಬುದಾಗಿ ನೋಡಿ ಅವುಗಳ ಒಂದು ಬಾಯಾರಿಕೆಯನ್ನು ಪೂರೈಸಲು ಕುರುಬನು ಆ ಒಂದು ಯಾವ ಪ್ರದೇಶದಲ್ಲಿ, ಯಾವ ಅಡವಿಯಲ್ಲಿ ಹಸಿರಾದ ಹುಲ್ಲು ಇದೆ ಎಂಬುದಾಗಿ ನೋಡಿ ಆ ಸ್ಥಳಗಳಿಗೆ ಎಲ್ಲಾ ಕುರಿಗಳನ್ನು ಕರೆದುಕೊಂಡು ಹೋಗ್ತಾನೆ. ಆ ಒಂದು ಸ್ಥಳದಲ್ಲಿ ಎಲ್ಲಾ ಕುರಿಮರಿಗಳು ಆ ಹುಲ್ಲನ್ನು ತಿಂದು, ಕುರುಬನು ತೋರಿಸುವಂತಹ ನೀರು ಇರುವಂತಹ ಸ್ಥಳದಲ್ಲಿ ಅವು ತಮ್ಮ ಬಾಯಾರಿಕೆಯನ್ನು ಆರಿಸಿಕೊಂಡು, ಅದಾದ ನಂತರ ಕುರುಬನು ಮಾಡುವಂತ ಕಾರ್ಯ ಏನಂತ ನೋಡುವಾಗ, ಆ ಒಂದು ಅಡವಿಯಲ್ಲಿ ಕುರಿಮರಿಗಳು ಮೇಯುತ್ತಿರುವಂತಹ ಸಮಯದಲ್ಲಿ ಅಲ್ಲಿ ಯಾವುದಾದ್ರೂ ಪ್ರಾಣಿಗಳು ಬಂದು ಆ ಕುರಿಮರಿಗಳನ್ನು ತಿಂದು ಸಾಯಿಸ್ತವೆ ಎನ್ನುವಂತಹ ಸಂದರ್ಭದಲ್ಲಿಯೂ ಸಹ ಕುರುಬನ್ ಏನ್ ಮಾಡ್ತಾನೆ ಅಂದ್ರೆ, ಆ ಎಲ್ಲಾ ಪ್ರಾಣಿಗಳಿಂದ ಆ ಕುರಿಮರಿಗಳ ಪ್ರಾಣವನ್ನು ಆತನು ಸಂರಕ್ಷಣೆ ಮಾಡ್ತಾನೆ. ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಆ ಕುರಿಮರಿಗಳ ಪ್ರಾಣವನ್ನು ಆತನು ಸಂರಕ್ಷಣೆ ಮಾಡ್ತಾನೆ. ಪ್ರಿಯರೇ, ಇದರ ಅರ್ಥ ಏನಂತ ನಾವು ನೋಡುವಾಗ, ಕುರುಬನು ಆ ಕುರಿಗಳನ್ನು ಪೋಷಣೆ ಮಾಡ್ತಾನೆ, ಅವುಗಳ ಅವಶ್ಯಕತೆಗಳನ್ನು ನೀಗಿಸ್ತಾನೆ, ಅವುಗಳಿಗೆ ಬಾಯಾರಿದಾಗ ನೀರನ್ನು ಕೊಡುತ್ತಾನೆ, ಅವುಗಳ ಒಂದು ಪ್ರಾಣಕ್ಕೆ ಸಂಕಷ್ಟ ಬಂದಾಗ ಆ ಕುರುಬನು ಆ ಕುರಿಮರಿಗಳ ಪ್ರಾಣವನ್ನು ಕಾಯುತ್ತಾನೆ, ಸಂರಕ್ಷಣೆ ಮಾಡುತ್ತಾನೆ, ಪೋಷಣೆ ಮಾಡುತ್ತಾನೆ. ಇದೆಲ್ಲ ಮಾಡಿದ ನಂತರ ಸಂಜೆ ಆದ ನಂತರ ಆ ಎಲ್ಲಾ ಕುರಿಮರಿಗಳನ್ನು ತನ್ನ ಒಂದು ಮಂದೆಗೆ ಸುರಕ್ಷಿತವಾಗಿ ಸೇರಿಸ್ತಾನೆ. ಪ್ರಿಯರೇ, ಅದೇ ರೀತಿಯಾಗಿ ದೇವರು ತನ್ನನ್ನು ತಾನು ಕುರುಬನು ಎಂಬುದಾಗಿ ಆತನು ಹೋಲಿಕೆ ಮಾಡುವುದನ್ನು ನೋಡುತ್ತೇವೆ. ಅಂದ್ರೆ ದೇವರು ನಮಗೆ ಕುರುಬನು ಅಂತ ನೋಡಿದರೆ ನಾವು ಆತನ ಒಂದು ಕುರಿಮರಿಗಳಾಗಿದ್ದೇವೆ. ಪ್ರಿಯರೇ, ಈ ಲೋಕದ ಕುರುಬನು ಯಾವ ರೀತಿಯಾಗಿ ತನ್ನ ಕುರಿಗಳನ್ನು ನೋಡಿಕೊಳ್ತಾನೋ ಅದೇ ರೀತಿಯಾಗಿ ನಮ್ಮ ತಂದೆಯಾದ ದೇವರು ಯೇಸು ಕ್ರಿಸ್ತನು ಆತನ ಕುರಿಗಳಾದಂಥ ನಾವೆಲ್ಲರೂ ನಮ್ಮನ್ನು ಪ್ರತಿದಿನ ಆತನ ಪೋಷಣೆ ಮಾಡ್ತಾ ಇದ್ದಾನೆ, ನಮ್ಮನ್ನು ಸಾಕ್ತಾ ಇದ್ದಾನೆ, ನಮ್ಮನ್ನು ಸಲಹುತ್ತಾ ಇದ್ದಾನೆ. ನಮ್ಮ ಪ್ರಯಾಣದಲ್ಲಿ ಕೇಡುಗಳಿಂದ, ಅಪಘಾತಗಳಿಂದ ಆತನು ನಮ್ಮನ್ನು ತಪ್ಪಿಸಿ ಕಾಪಾಡ್ತಾ ಇದ್ದಾನೆ. ನಮ್ಮ ಎಲ್ಲಾ ಅವಶ್ಯಕತೆಗಳನ್ನು ದೇವರು ಪೂರೈಕೆ ಮಾಡ್ತಾ ಇದ್ದಾನೆ. ಒಂದು ಸೈತಾನನ ಬಲೆಯಿಂದ, ಬೇಟೆಗಾರನ ಬಲೆಯಿಂದ ದೇವರು ನಮ್ಮನ್ನು ತಪ್ಪಿಸಿ ಕಾಯ್ತಾ ಇದ್ದಾರೆ. ನಮ್ಮನ್ನು ಹಸಿರಾದ ಹುಲ್ಲಿನ ಗಾವಲುಗಳನ್ನು ನಮ್ಮನ್ನು ತಂಗಿಸಿ ನಡೆಸ್ತಾ ಇದ್ದಾನೆ. ವಿಶ್ರಾಂತಿಕರವಾದಂತಹ ಸ್ಥಳದಲ್ಲಿ ಆತನು ನಮ್ಮನ್ನು ನಡೆಸ್ತಾ ಇದ್ದಾನೆ. ಪ್ರತಿದಿನ ಕಾಯ್ತಾ ಇದ್ದಾನೆ. ಆತನು ನಮಗೆ ಬೇಕಾದಂತ ಎಲ್ಲವನ್ನು ಆತನು ಒದಗಿಸ್ತಾ ಇದ್ದಾನೆ. ಪ್ರಿಯರೇ, ಆತನು ಕುರುಬನಾಗಿ ಆತನು ಮಾಡಬೇಕಾದಂತ ಎಲ್ಲ ಕಾರ್ಯವನ್ನು ನಮಗೋಸ್ಕರವಾಗಿ ಆತನು ಮಾಡ್ತಾ ಇದ್ದಾನೆ ಪ್ರತಿದಿನ. ಪ್ರಿಯರೇ, ನಾವು ಆತನ ಮಕ್ಕಳಾಗಿ, ಆತನ ಕುರಿಮರಿಗಳಾಗಿ ನಾವೆಲ್ಲರೂ ಸಹ ಯಾವ ರೀತಿಯಾಗಿ ನಾವು ಆತನಿಗೆ ವಂದನೆಗಳನ್ನು ಸಲ್ಲಿಸಬೇಕೆಂಬುದಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಪ್ರಿಯರೇ, ಆತನು ಕುರುಬನಾಗಿ ಎಲ್ಲವನ್ನು ನಮಗೋಸ್ಕರವಾಗಿ ಮಾಡ್ತಾ ಇದ್ದಾನೆ. ನಾವು ಕುರಿಮರಿಗಳಾಗಿ ಆತನಿಗೆ ವಿಧೇಯರಾಗಿ ನಾವು ನಡೆಯುವಂತಹ ಮಕ್ಕಳಾಗಿರಬೇಕು. ಆತನು ನಮ್ಮನ್ನು ಕಾಯ್ತಾ ಇದ್ದಾನೆ, ಪೋಷಿಸ್ತಾ ಇದ್ದಾನೆ, ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಮತ್ತೆ ಪ್ರತಿದಿನವೂ ಸಹ ನಮ್ಮನ್ನು ಮಾರ್ಗದರ್ಶಿಸಿ ಆತನು ನಡೆಸ್ತಾ ಇದ್ದಾನೆ. ಆಮೇಲೆ ಸೊ ಅಂತಹ ಶಕ್ತಿಯುಳ್ಳ ದೇವರು, ಪ್ರೀತಿಯುಳ್ಳ ದೇವರು, ಕನಿಕರವುಳ್ಳ ದೇವರು ನಮ್ಮ ದೇವರಾಗಿದ್ದಾನೆ. ಪ್ರಿಯರೇ, ನಾವು ಆತನನ್ನು ಆರಾಧಿಸೋಣ, ಆತನನ್ನು ಹಿಂಬಾಲಿಸೋಣ, ಆತನಿಗಾಗಿಯೇ ನಾವು ಜೀವಿಸೋಣ, ನಾವು ಆತನ ಮಾತಿಗೆ ವಿಧೇಯರಾಗಿರೋಣ. ಪ್ರಿಯರೇ, ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ಬ್ಲೆಸ್ಡ್ ಸಂಡೇ. ಥ್ಯಾಂಕ್ ಯು.